ಲೋಕಸಭೆ ಚುನಾವಣೆಯ ಮಹಾಯುದ್ಧಕ್ಕೆ ಮುಹೂರ್ತ ನಿಗದಿಯಾಗಿದೆ. ನಿನ್ನೆಯಷ್ಟೇ ಅನೌನ್ಸ್ ಆಗಿದೆ. 7 ಹಂತಗಳಲ್ಲಿ ದೇಶದೆಲ್ಲೆಡೆ ಚುನಾವಣೆ ಆಗುತ್ತೆ. ಇನ್ನು ಸಂಸತ್ ಸಮರ ಘೋಷಣೆ ಬೆನ್ನಲ್ಲೇ ಎಲ್ಲೆಲ್ಲೂ ಎಲೆಕ್ಷನ್ ಕಾವು ಜೋರಾಗ್ತಾ ಇದೆ. ಲೋಕಸಭೆ ಚುನಾವಣೆಯ ಮಹಾಯುದ್ಧಕ್ಕೆ ಮುಹೂರ್ತ ನಿಗದಿಯಾಗಿದೆ. ಯಾವಾಗ ಅನ್ನುವಂತಹ ಪ್ರಶ್ನೆ ಇತ್ತು. ಆದ್ರೆ ಆ ಪ್ರಶ್ನೆಗೆ ನಿನ್ನೆಯಷ್ಟೇ ಚುನಾವಣಾ ಆಯೋಗ ಉತ್ತರ ಕೊಟ್ಟಿದೆ. 7 ಹಂತಗಳಲ್ಲಿ ಚುನಾವಣೆ ನಡೆಯುತ್ತೆ. ಕರ್ನಾಟಕದಲ್ಲಿ 2 ಹಂತದಲ್ಲಿ ಚುನಾವಣೆ ಆಗುತ್ತೆ. ಜೂನ್ 4ಕ್ಕೆ ಫಲಿತಾಂಶ ಪ್ರಕಟ ಆಗುತ್ತೆ. ಎಲೆಕ್ಷನ್ ಗೆಲ್ಲೋದಕ್ಕೆ ಸಾಲು ಸಾಲು ಸಮಾವೇಶಗಳ ಆಯೋಜನೆ ಆಗ್ತಾ ಇದೆ. ಬಿಜೆಪಿ ಮತ್ತು ಕಾಂಗ್ರೆಸ್ನಿಂದ ಬೃಹತ್ ರ್ಯಾಲಿಗಳು, ಸಮಾವೇಶಗಳು ನಡೀತಾವೆ ಇನ್ನು ಮುಂದೆ, ನೋ ಡೌಟ್. ಸಂಸತ್ ಸಮರ ಗೆಲ್ಲಬೇಕು ಅಂತ ಬಿಜೆಪಿಗೆ ಮೋದಿ ಅವರೇ ಬ್ರಹ್ಮಾಸ್ತ್ರ ಆಗಿದ್ದಾರೆ. ಇನ್ನು ಅಮಿತ್ ಶಾ ಆಗಿರಬಹುದು, ಜೆಪಿ ನಡ್ಡಾ ಆಗಿರಬಹುದು, ಹಲವರಿಂದ ಪ್ರಚಾರದ ಅಖಾಡಕ್ಕೆ ನಾಯಕರಿಳಿದ್ದಾರೆ. ಕೈನಿಂದ ರಾಹುಲ್ ಗಾಂಧಿ ಅವರ ಮೊರೆ ಹೋಗ್ತಾರೆ. ಒಟ್ಟಿನಲ್ಲಿ ಸಂಸತ್ ಸಮರ ಗೆಲ್ಲಬೇಕು ಅನ್ನೋದಕ್ಕೆ ಬಿಜೆಪಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಬಹಳ ಪ್ರಬಲ ಅಸ್ತ್ರ ಆಗ್ತಾರೆ. ಅದರ ಜೊತೆಯಾಗಿ ಸಾಥ್ ಕೊಡೋದಕ್ಕೆ ಅಮಿತ್ ಶಾ, ಜೆಪಿ ನಡ್ಡಾ ಇದ್ದಾರೆ. ಇನ್ನು ಕೈ ಪಕ್ಷದಲ್ಲಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಖರ್ಗೆ ಕ್ಯಾಂಪೇನ್ ಮಾಡಬೇಕಾಗತ್ತೆ. ದಕ್ಷಿಣ ಭಾರತ ಟಾರ್ಗೆಟ್ ಮಾಡಿ ಈಗ ಆಲ್ರೆಡಿ ಬಿಜೆಪಿ ಪ್ರಚಾರವನ್ನ ಶುರು ಹಚ್ಚಿಕೊಂಡಿದೆ. ನಿನ್ನೆಯಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಭದ್ರಕೋಟೆ ಅಂತ ಕರೆಸಿಕೊಳ್ಳುವಂತಹ ಕ್ಷೇತ್ರದಿಂದ ಚುನಾವಣಾ ಪ್ರಚಾರಕ್ಕೆ ಕಾಲಿಟ್ಟಿದ್ದಾರೆ. ರ್ಯಾಲಿ ನಡೆಸಿದ್ರು. ನಿನ್ನೆನೂ ಕೂಡ ಸಮಾವೇಶದಲ್ಲಿ ಭಾಗಿಯಾದ್ರು. ಇನ್ನು ಶಿವಮೊಗ್ಗಕ್ಕೆ ನಮೋ ಆಗಮಿಸುತ್ತಾರೆ ಬಿಜೆಪಿ ಭದ್ರಕೋಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಕಷ್ಟು ಮಿಂಚಿನ ಸಂಚಾರವನ್ನಂತೂ ನಡೆಸಲಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲೂ ನಾವು ಗಮನಿಸಿದ್ವಿ ಯಾವ ರೀತಿಯಾಗಿ ಅವರ ಓಡಾಟ ಇತ್ತು ಅಂತ. ಇನ್ನು ಲೋಕಸಭಾ ಚುನಾವಣೆ ಕೇಳಬೇಕಾ? ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರಲ್ಲೇ ಚುನಾವಣೆಗೆ ಹೋಗ್ತಾ ಇದ್ದಾರೆ. ಶಿವಮೊಗ್ಗ ಸೇರಿದಂತೆ 5 ಕ್ಷೇತ್ರದ ಪರವಾಗಿ ಮೋದಿ ಪ್ರಚಾರ ಎಫೆಕ್ಟ್ ಆಗುತ್ತೆ. ಇಲ್ಲಿ ಚಿಕ್ಕಮಗಳೂರು, ಉಡುಪಿ, ಶಿವಮೊಗ್ಗ, ಹಾವೇರಿ, ಇನ್ನು ಮಲೆನಾಡು, ಮಧ್ಯ ಕರ್ನಾಟಕ ಟಾರ್ಗೆಟ್ ಮಾಡಿ ಪ್ರಚಾರವನ್ನು ನಡೆಸುತ್ತಾರೆ. ಬಿಜೆಪಿ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರೇ ಅಖಾಡಕ್ಕಿಳಿದು ರಣಕಹಳೆ ಮೊಳಗಿಸ್ತಾರೆ. ಬಿಜೆಪಿ ಭದ್ರಕೋಟೆ ಉಳಿಸಿಕೊಳ್ಳೋದಕ್ಕೆ ನಮೋ ತಂತ್ರಗಾರಿಕೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಫಲಿತಾಂಶ ಬಂದ ಮೇಲೆ ಕಾದು ನೋಡ್ಬೇಕಾಗುತ್ತೆ. ಆದ್ರೆ ಕಳೆದ ಚುನಾವಣೆಯಲ್ಲಿ 26 ಸಂಸದೆ ಸುಮಲತಾ ಅವರನ್ನ ಒಳಗೊಂಡಂತೆ ಕ್ಷೇತ್ರಗಳಲ್ಲಿ ಅವರು ಗೆಲುವು ಸಾಧಿಸಿದ್ರು. ಆ ಟಾರ್ಗೆಟ್ ರೀಚ್ ಆಗುತ್ತಾ? 28ಕ್ಕೆ 28 ಅಂತ ಹೇಳ್ತಾರೆ. ಬಟ್ ಫೈನಲಿ ಎಷ್ಟು ಕ್ಷೇತ್ರಗಳಲ್ಲಿ ಅವ್ರು ಗೆದ್ದು ಬರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಆದ್ರೆ ಆ ಕ್ಷೇತ್ರಗಳನ್ನೆಲ್ಲ ಗೆಲ್ಲಬೇಕು ಅಂದ್ರೆ ಈ ರೀತಿಯಾದಂತಹ ಸ್ಟ್ರಾಟಜಿಗಳು ಬೇಕಾಗುತ್ತೆ. ರೋಡ್ ಶೋ, ರ್ಯಾಲಿ, ಸಮಾವೇಶಗಳು ಎಷ್ಟರ ಮಟ್ಟಿಗೆ ಫಲಪ್ರದವಾಗುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾರುತಿ. ಯಾವ ರೀತಿಯಾಗಿ ಸ್ಟ್ರಾಟಜಿ ಈ ಬಾರಿ ವರ್ಕೌಟ್ ಆಗುತ್ತೆ ಅಂತ? ಈ ಹಿಂದೆ ಸುಮಲತಾ ಅವ್ರನ್ನ ಒಳಗೊಂಡಂತೆ 26 ಕ್ಷೇತ್ರ, ಆದ್ರೆ ಈ 28ಕ್ಕೆ 28 ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಸುಲಭ ಇದೆಯಾ? ಕಾಂಗ್ರೆಸ್ನ ಗ್ಯಾರಂಟಿ ಅಲೆಯ ನಡುವೆ ಏನಾದ್ರೂ ಎಫೆಕ್ಟ್ ಆಗಬಹುದಾ ಅಂತ? ಪ್ರತಿಭಾ, ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಿಸಿಕೊಡುವಂತಹ ರಾಜ್ಯವಾಗಿರುವ ಕರ್ನಾಟಕದಲ್ಲಿ ಮತ್ತೊಮ್ಮೆ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಬಿಜೆಪಿ ಅವರು ತಂತ್ರಗಾರಿಕೆಯನ್ನ ಮಾಡ್ತಾ ಇರುವಂತದ್ದು. ಹಾಗಂದ ಮಾತ್ರಕ್ಕೆ ಕಾಂಗ್ರೆಸ್ ಅವರು ಕೂಡ ಸುಮ್ಮನೆ ಕೂತಿಲ್ಲ. ಕಾಂಗ್ರೆಸ್ ಅವರು ಕೂಡ ಸರ್ಕಾರ ಬಂದ ಬಳಿಕ ನುಡಿದಂತೆ ನಡೆದಿದ್ದೀವಿ ಅನ್ನುವಂತಹ ಒಂದು ವಿಚಾರಗಳನ್ನ ಇಟ್ಕೊಂಡು, ಅವ್ರು ಕೊಟ್ಟಂತಹ ಗ್ಯಾರಂಟಿಗಳನ್ನ ವಿಚಾರವನ್ನ ಪ್ರಮುಖವಾಗಿ ಇಟ್ಕೊಂಡು ಚುನಾವಣೆ ಎದುರಿಸಬೇಕು ಅನ್ನೋದಕ್ಕೆ ಹೋಗ್ತಾ ಇರುವಂತದ್ದು. ಹೀಗಾಗಿ ಬಿಜೆಪಿ ಅವರು ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಈ ಬಾರಿ 2019ರಂತೆ ಈ ಬಾರಿ ಗೆಲ್ಲೋದಕ್ಕೆ ಅಷ್ಟು ಸುಲಭ ಇಲ್ಲ. ಹಾಗಾಗಿ ತಂತ್ರಗಾರಿಕೆಯನ್ನ ಬದಲಾವಣೆ ಮಾಡ್ಕೊಳ್ಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಈ ನೆಲೆಯಲ್ಲೇ ನಿನ್ನೆಯಿಂದಲೇ ಅಲರ್ಟ್ ಆಗಿರುವಂತಹ ರಾಜ್ಯ ಮತ್ತೆ ರಾಷ್ಟ್ರೀಯ ಬಿಜೆಪಿ ನಾಯಕರು ರಾಜ್ಯಕ್ಕೆ ಹೆಚ್ಚು ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಮತ್ತೆ ಜೆಪಿ ನಡ್ಡಾ ಅವರನ್ನ ಕರ್ಕೊಂಡು ಬಂದು ರ್ಯಾಲಿಗಳನ್ನ ಮಾಡಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಒಂದು ಕಡೆ ಕೇಂದ್ರ ಸರ್ಕಾರ ಮಾಡಿರುವಂತಹ ಒಂದು ಕೆಲಸಗಳು, ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಇದ್ದಾಗ ಬಿಜೆಪಿ ಸರ್ಕಾರ ಕೊಟ್ಟಂತಹ ಯೋಜನೆಗಳ ಬಗ್ಗೆ ಪ್ರಸ್ತಾಪವನ್ನ ಮಾಡುವಂತದ್ದು, ಜೊತೆಗೆ ಬಿಜೆಪಿಯ ಅವಧಿಯಲ್ಲಿ ರಾಮ ಮಂದಿರ ನಿರ್ಮಾಣ, ಈ ವಿಚಾರಗಳನ್ನ ಹೆಚ್ಚು ಚರ್ಚೆ ಮಾಡಬೇಕು. ಹೀಗಾಗಿ ಮೋದಿ ಅವರನ್ನ ಕರ್ಕೊಂಡು ಬಂದ್ರೆ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ನಮ್ಗೆ ಅದು ವರ್ಕೌಟ್ ಆಗುತ್ತೆ ಅನ್ನುವಂತ ಒಂದು ನಿರ್ಧಾರಕ್ಕೆ ರಾಜ್ಯ ಬಿಜೆಪಿ ನಾಯಕರು ಬಂದಿರುವಂತದ್ದು. ಹೀಗಾಗಿ ನಾಳೆ ಶಿವಮೊಗ್ಗ ಬರ್ತಾ ಇರುವಂತಹ ಮೋದಿ ಅವರ ಕಾರ್ಯಕ್ರಮ ಬಹಳಷ್ಟು ಮಹತ್ವವನ್ನು ಪಡ್ಕೊಂಡಿರುವಂತದ್ದು. ಕೇವಲ ಶಿವಮೊಗ್ಗ ಅಷ್ಟೇ ಟಾರ್ಗೆಟ್ ಅಲ್ಲ, ಶಿವಮೊಗ್ಗ ಸುತ್ತಮುತ್ತಲು ಇರುವಂತಹ ಹಾವೇರಿ ಆಗಿರ್ಬೋದು, ಚಿಕ್ಕಮಗಳೂರು, ಉಡುಪಿ ಆಗಿರ್ಬೋದು, ಹಾಸನ ಆಗಿರ್ಬೋದು, ಈ ಜಿಲ್ಲೆಗಳು ಕೂಡ ಅನುಕೂಲ ಆಗುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರವನ್ನ ಇಟ್ಕೊಂಡೆ
ನಾಳೆ ಶಿವಮೊಗ್ಗಕ್ಕೆ ಬರ್ತಾ ಇರುವಂತದ್ದು. ಇನ್ನು ಮುಂದೆ ಹೆಚ್ಚು ರಾಷ್ಟ್ರೀಯ ನಾಯಕರು ರಾಜ್ಯಕ್ಕೆ ಬರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದಾವೆ ಪ್ರತಿಭಾ. ಓಕೆ, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.